ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಜರುಗಿದ ಕಾರ್ಯಾಗಾರದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರು ಕಲಬುರಗಿ ಜಿಲ್ಲಾಡಳಿತದ ಕಾರ್ಯದ ಕುರಿತು ಪ್ರಸ್ತುತಪಡಿಸಿದ ಪ್ರಾತ್ಯಕ್ಷಿಕೆಗೆ ನೀತಿ ಆಯೋಗ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನೀತಿ ಆಯೋಗದಿಂದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸೋಮವಾರ ಜರುಗಿದ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ಕಲಬುರಗಿ ಜಿಲ್ಲೆಯ ಮಹತ್ವಾಕಾಂಕ್ಷೆ ತಾಲೂಕಿನಲ್ಲಿ ಪ್ರಸವ ಪೂರ್ವ ನೋಂದಣಿ ಮತ್ತು ಸಾಂಸ್ಥಿಕ ಹೆರಿಗೆಯಲ್ಲಿ 100% ಪ್ರಗತಿ ಸಾಧಿಸಿರುವುದಕ್ಕೆ ಕಲಬುರಗಿ ಜಿಲ್ಲಾಡಳಿತ ಕಾರ್ಯಕ್ಕೆ ನೀತಿ ಆಯೋಗವು ಮೆಚ್ಚುಗೆ ವ್ಯಕ್ತಪಡಿಸಿತು. ಸೋಮವಾರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ A1 ಗ್ರ್ಯಾಂಡ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನೀತಿ ಆಯೋಗದಿಂದ ಆಯೋಜಿಸಿದ್ದ ಬದಲಾವಣೆಯ ದಕ್ಷಿಣ ವೇಗವರ್ಧಕಗಳು ಎಂಬ ಘೋಷವಾಕ್ಯದ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ನಾವೀನ್ಯತೆಗಳು ಮತ್ತು ಉತ್ತಮ ಅಭ್ಯಾಸಗಳ ಕುರಿತು ಕಾರ್ಯಾಗಾರ ನಡೆಯಿತು. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಭಾಗವಹಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ, ಅಫಜಲ್ಪುರ ಹಾಗೂ ಶಹಾಬಾದ್ ಬ್ಲಾಕ್ಗಳಲ್ಲಿ ಗರ್ಭಧಾರಣೆ ಕಂಡುಬಂದ ನಂತರ ಮೊದಲನೇ ತ್ರೈಮಾಸಿಕ ಅವಧಿಯಲ್ಲಿಯೇ ಪ್ರಸವ ಪೂರ್ವ ನೋಂದಣಿ ಮಾಡಿ ಆರೋಗ್ಯ ಸುಧಾರಣೆಯ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ 100% ಸಾಂಸ್ಥಿಕ ಹೆರಿಗೆ ಮಾಡಿಸಲಾಗುತ್ತಿದೆ ಎಂದು ಪ್ರಾತ್ಯಕ್ಷಿಕೆ ಮೂಲಕ ಕಲಬುರಗಿ ಜಿಲ್ಲೆಯ ಉತ್ತಮ ಅಭ್ಯಾಸಗಳ ಕುರಿತು ಮಂಡಿಸಿದರು. ಕಲಬುರಗಿ ಜಿಲ್ಲೆಯ ಈ ಉತ್ತಮ ಅಭ್ಯಾಸಕ್ಕೆ ನೀತಿ ಆಯೋಗದ ಹೆಚ್ಚುವರಿ ಕಾರ್ಯದರ್ಶಿ ರೋಹಿತ್ ಕುಮಾರ್ ಅವರು ಶ್ಲಾಘಿಸಿದರು. ಅಲ್ಲದೆ ಇದನ್ನು ಪುನರಾವರ್ತಿಸಬಹುದಾದ ಮಾದರಿ ಎಂದು ಮೆಚ್ಚುಗೆಯ ಮಾತುಗಳನ್ನಾಡಿದರು. ನೆರೆಯ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೂ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದ ಜಿಲ್ಲಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದರು. ನೀತಿ ಆಯೋಗದಿಂದ ಗುರುತಿಸಲ್ಪಟ್ಟ ಕಲಬುರಗಿ ಜಿಲ್ಲೆಯ ಮಹತ್ವಾಕಾಂಕ್ಷೆಯ ತಾಲೂಕುಗಳಾದ ಅಫಜಲಪುರ, ಶಹಾಬಾದ್ ಹಾಗೂ ಕಾಳಗಿ ಬ್ಲಾಕ್ಗಳಲ್ಲಿ ಸುಸ್ಥಿರ ಪ್ರಗತಿ ಸಾಧಿಸಲು ನವೀನ ಆಡಳಿತ ಮತ್ತು ಅಭಿವೃದ್ಧಿ ಉಪಕ್ರಮಗಳನ್ನು ಜಾರಿಗೊಳಿಸಿದ್ದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಕಾರ್ಯಕ್ಕೆ ಕಳೆದ 2025ರ ನವೆಂಬರ್ನಲ್ಲಿ ನೀತಿ ಆಯೋಗವು ಪ್ರಶಂಸನೆ ವ್ಯಕ್ತಪಡಿಸಿತ್ತು. ಇದಲ್ಲದೆ ಶಿಕ್ಷಣ, ಆರೋಗ್ಯ, ಕೌಶಲ್ಯ, ಕೃಷಿ ಸೇರಿದಂತೆ ಜನರ ಜೀವನ ಮಟ್ಟದ ಸುಧಾರಣೆಯ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಕಾರಣಕ್ಕೆ ಕಳೆದ ಆಗಸ್ಟ್ 2024ರಲ್ಲಿ ನೀತಿ ಆಯೋಗವು ಘೋಷಿಸಿದ ಡೆಲ್ಟಾ ರ್ಯಾಂಕ್ 2024ರಲ್ಲಿ ದಕ್ಷಿಣ ಭಾರತ ವಲಯದ ಅಡಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು 2ನೇ ರ್ಯಾಂಕ್ ಪಡೆದಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶರಣು ಪಪ್ಪ ಅವರು ಇಂದು KKCCI ಸಭಾಂಗಣದಲ್ಲಿ ಸೂಪರ್ ಮಾರ್ಕೆಟ್ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಮಸ್ಕಾರ. ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಮಾಡುವ ಒಂದು ಮುಖ್ಯ ಉದ್ದೇಶವೇನೆಂದ್ರೆ, ತಮಗೆಲ್ಲ ತಿಳಿದ ಹಾಗೆ ಕಲಬುರಗಿ ನಗರದಲ್ಲಿ ದಿನೇ ದಿನೇ ಜನದಟ್ಟಣೆ ಹೆಚ್ಚಾಗ್ತಾ ಇದೆ. ಹಾಗೆ ಟ್ರಾಫಿಕ್ ಸಮಸ್ಯೆಗಳಾಗಿರ್ಬೋದು, ಇವತ್ತಿನ ದಿವಸ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಏರಿಯಾನಲ್ಲಾಗಿರ್ಬೋದು, ಇಡೀ ಒಂದು ಜಿಲ್ಲೆಯ ನಗರದ ಒಂದು ಎಲ್ಲ ಸುತ್ತು ಪ್ರದೇಶಗಳಲ್ಲಿ ಟ್ರಾಫಿಕ್ ದಟ್ಟಣೆ ಆಗಿರ್ಬೋದು, ಇವತ್ತಿನ ದಿವಸ ರೋಡಿನ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಇವತ್ತು ಎಲ್ಲಾ ರೀತಿಯಿಂದ ನಾವು ಕಲಬುರಗಿಯಲ್ಲಿ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ
ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ರಾಜಕಾರಣಿಗಳ ತನಕ ಹಾಗೂ ರಾಜ್ಯ ಸರ್ಕಾರದವರೆಗೂ ಈ ಒಂದು ನಮ್ಮ ಸಮಸ್ಯೆಗಳು ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಸಭೆ ಕರೆಯಲಾಗಿದೆ. ಮುಖ್ಯವಾಗಿ ನಮ್ಮ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಏನು ಪಾರ್ಕಿಂಗ್ ಸಮಸ್ಯೆ ಇದೆ, ಅದು ತಮ್ಗೆಲ್ಲ ತಿಳಿದ ಹಾಗೆ ನಮ್ಮ ಕಲಬುರ್ಗಿ ಈ ಎಲ್ಲಾ ರೋಡ್ಗಳು ಏನಿದೆ, ಮೊದಲು 50,000 1 ಲಕ್ಷ ಜನಸಂಖ್ಯೆ ಇದ್ದಾಗಿಂದ ರೋಡ್ಗಳು ಇದ್ದಾವೆ. ಈಗ ನಮ್ಮ ಕಲಬುರ್ಗಿ ನಗರದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಒಂದು ಜನಸಂಖ್ಯೆ ಇದೆ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ರೋಡ್ ವೈಡ್ನಿಂಗ್ ಆಗಿಲ್ಲ, ಆದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಸೂಪರ್ ಮಾರ್ಕೆಟ್ ಭಾಗದಲ್ಲಿ ವ್ಯಾಪಾರಸ್ಥರ ಒಂದು ಯೋಗಕ್ಷೇಮಕ್ಕಾಗಿ ನಾವು ಸುಮಾರು ಸಾರಿ ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಕೂಡ ಸಲ್ಲಿಸಿದ್ವಿ. ಈ ಟ್ರಾಫಿಕ್ ಬಗೆಹರಿಸಬೇಕು, ಮತ್ತೆ ಏನಂದ್ರೆ ಟ್ರಾಫಿಕ್ ಅಲ್ಲದೇನೆ ಪಾರ್ಕಿಂಗ್ ವ್ಯವಸ್ಥೆ ಸುವ್ಯವಸ್ಥೆ ಮಾಡ್ಕೊಡ್ಬೇಕಂತ. ಆದ್ರೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮಗೆ ಪರಿಹಾರ ದೊರಕಿಲ್ಲ. ಆದ್ರೆ ಮಾಸ್ಟರ್ ಪ್ಲಾನ್ ಪ್ರಕಾರ ಸೂಪರ್ ಮಾರ್ಕೆಟ್ ಆದರ್ಶ್ ಮೆಡಿಕಲ್ ಹಿಂದುಗಡೆಯ ಒಂದು PWD ಜಾಗದಲ್ಲಿ ಮಾಸ್ಟರ್ ಪ್ಲಾನ್ ಪ್ರಕಾರ ಒಂದು ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಲ್ರೆಡಿ ಅದು ಪ್ರಪೋಸ್ ಆಗಿದೆ. ಆದ್ರೆ ಅದು ಯಾವುದೇ ರೀತಿಯಿಂದ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಇದರ ಸಲುವಾಗಿ KKRDB ಇಂದ 10 ಕೋಟಿ ರೂಪಾಯಿ ಕೂಡ ಕಾರ್ಪೊರೇಷನ್ಗೆ ಅವರು ರಿಲೀಸ್ ಮಾಡಿದ್ರು 25-26 ಸಾಲಿನಲ್ಲಿ, 24-25 ಸಾಲಿನಲ್ಲಿ. ಬಟ್ ಅಲ್ಲಿ ಈಗ ಕೆಲವು ಟಿನ್ ಶೆಡ್ಗಳು ಸುಮಾರು 5 ವರ್ಷದ ಹಿಂದ್ಗಡೆನೆ ಅಲ್ಲಿ ಒಂದು ಟಿನ್ ಶೆಡ್ಸ್ ಹಾಕಿ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ವೆಚ್ಚ ಮಾಡಿಕೆಸಿಂದ ಅಲ್ಲಿ ಯಾವ ಒಂದು ಕಾರ್ಯಕ್ಕಾಗಿ ನಿರ್ಮಿಸಿದ್ರೆಂಬುದು ಗೊತ್ತಿಲ್ಲ. ನಾವು ಕೇಳಿದಾಗ ಅದು ಹೂವಿನ ಮಾರ್ಕೆಟ್ ಶಿಫ್ಟ್ ಮಾಡ್ಬೇಕಂತ. ಈಗಾಗ್ಲೇನೆ ಅಲ್ಲಿ ಸೂಪರ್ ಮಾರ್ಕೆಟ್ ಏನು ಆದರ್ಶ್ ಮೆಡಿಕಲ್ ಹಿಂದ್ಗಡೆ ಸಿಕ್ಕಾಪಟ್ಟಿ ಒಂದು ಟ್ರಾಫಿಕ್ದು ಸಮಸ್ಯೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅಂತದ್ರಲ್ಲಿ ಆ ಒಂದು ಹೂವಿನ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇದಕ್ಕೆ ವಿರೋಧ ಪಡಿಸುತ್ತೆ. ನಮ್ಗೆ ಹೂವಿನ ಬಾಜಾರ್ ಆಗಿರ್ಬೋದು, ಹಣ್ಣಿನ ಹಂಪಲುಗಳು ಬಾಜಾರ್ ಆಗಿರ್ಬೋದು, ಬೇರೆ ಒಂದು ತರಕಾರಿದಾಗಿರ್ಬೋದು, ಬೇರೆ ಕಡೆಗೆ ಅದು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಅವೆಲ್ಲ ಮಾಡ್ತಾ ಹೋದ್ರೆ ಇಲ್ಲಿ ನಮ್ಮ ಈಗ ಒಂದು ನಾವು ಸುಮಾರು ಇಲ್ಲಿ ವ್ಯಾಪಾರಸ್ಥರು ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಲಕ್ಷಗಟ್ಟಲೆ ಟ್ಯಾಕ್ಸ್ ತುಂಬಿ, ರೆಂಟ್ ತುಂಬಿ, GST, ಇನ್ಕಮ್ ಟ್ಯಾಕ್ಸ್ ಎಲ್ಲ ತುಂಬಿ ನಾವು ಇವತ್ತಿನ ದಿವಸ ಯಾವುದೇ ರೀತಿಯಿಂದ ಒಂದು ಒಳ್ಳೆ ರೀತಿಯಲ್ಲಿ ನಾವು ವ್ಯಾಪಾರ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ವ್ಯಾಪಾರಿಗಳ ಯೋಗಕ್ಷೇಮಕ್ಕಾಗಿ ನಾವು ಇದೊಂದು ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಅಲ್ಲಿ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಗ್ಬೇಕು. ಯಾಕಂದ್ರೆ ನಾವು PWD ಅವರಿಗೆ ಕೇಳಿದಾಗ ಇಲ್ಲಿ ಟಿನ್ ಶೆಡ್ ನಮ್ಮ ಪರವಾನಗಿ ಇಲ್ಲದೇನೆ ಇಲ್ಲಿ ಶೆಡ್ಗಳು ಆಗಿದ್ದೇವೆ ಅಂತ ಹೇಳಿದ್ದಾರೆ. ಏನಾದ್ರೂ ಸೂಪರ್ ಮಾರ್ಕೆಟ್ ಕಮಿಟಿ ಮೀಟಿಂಗ್ ನಲ್ಲಿ ಅದು ಸ್ಯಾಂಕ್ಷನ್ ಆಗಿತ್ತು, ಏನಾದ್ರೂ ಅದು ಆಗಿತ್ತು ಅಂದ್ರೆ ಅದಕ್ಕೆ ಒಂದು ಏನಾದ್ರೂ ನಮ್ದು ಪ್ರೊಸೀಡಿಂಗ್ಸ್ ಇರುತ್ತೆ. ಅದ್ರ ಪ್ರಕಾರ ನಮ್ಗೆ ತೋರಿಸ್ಬೇಕಂದ್ರೆ ನಾವು ಕೇಳ್ಕೊಳ್ತಾ ಇದ್ವಿ. ಅದಲ್ದೇನೆ ಕಲಬುರಗಿ ಸುತ್ತಮುತ್ತ ಏನು ಊರುಗಳಲ್ಲೇನೆ, ಸಿಟಿನಲ್ಲೇನೆ ಸಾಕಷ್ಟು ರೋಡ್ಗಳು ಅಲ್ಲಿ ಇಲ್ಲಿ ಟಗ್ಗ ಬಿದ್ದಕ್ಕೆ ಸಾಕಷ್ಟು ಒಂದು ವಾಹನ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದಲ್ದೇನೆ ಈಗ ಒಂದು ವಾರದಲ್ಲಿ 3 ಕಲಬುರಗಿ ನಗರದಲ್ಲಿ 3 ಕಡೆಗೆ ಬೆಂಕಿ ಅನಾಹುತ ಅವಘಡವಾಗಿಸಿಂದ ನಮ್ಮ ಅಗ್ನಿಶಾಮಕ ದಳದವರು ಸರಿಯಾಗಿ ಸಮಯಕ್ಕೆ ಮುಟ್ಟಲು ಸಾಧ್ಯ ಆಗ್ತಿಲ್ಲ. ಅದಲ್ದೇನೆ ಹಳೆಯ ಒಂದು ಕಲಬುರಗಿ ಸಿಟಿನಲ್ಲಿ ರೋಡ್ಗಳು ಇಕ್ಕಟ್ಟಾಗಿ ಅಲ್ಲಿ L&T ದವರು 24x7 ನೀರಿನ ಒಂದು ಟೆಗ್ಗಗಳು ಹೊಡೆದು ಸರಿಯಾಗಿ ಮುಚ್ಚದೆ ಅಲ್ಲಿ ಬಹಳಷ್ಟು ಒಂದು ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಮೊನ್ನೆ ತಾನೇ ನಮ್ಮ ಮಕ್ತಾಪುರ್ ಬಡಾವಣೆಯಲ್ಲಿ ಕೂಡ ಒಂದು ಟ್ಯಾಂಕರ್ ಒಳಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸಣ್ಣ ವಾಹನ ಕೂಡ ಅಲ್ಲಿ ಚಲಿಸಿ ಒಳಗೆ ಹೋಗ್ಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಬೆಂಕಿ ಹತ್ತಿ ಸುಮಾರು ಲಕ್ಷಗಟ್ಟಲೆ ಒಂದು ಆಸ್ತಿ ಪಾಸ್ತಿ ನಷ್ಟವಾಗಿವೆ. ಅದಲ್ದೇನೆ ಸೂಪರ್ ಮಾರ್ಕೆಟ್ ಕಪಡ ಬಾಜಾರ್ ಏರಿಯಾನಲ್ಲಿ ಕೂಡ ಒಂದು ಬಟ್ಟೆ ಅಂಗಡಿಗೆ ಉರಿ ಹತ್ತಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಏನು ಒಂದು ಪೂರ್ತಿನೇ ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗಿದೆ. ಅದಲ್ದೇನೆ ಇವತ್ತಿನ ದಿವಸ ನಾವು ಜೆಸ್ಕಾಂದವರಿಗೆ ಒಂದು ಕೇಳ್ಕೊಳ್ಳೋದೇನಂದ್ರೆ ಎಲ್ಲೆಲ್ಲಿ ಲೋಡ್ಸ್ ಏನು ಹೆಚ್ಚಿಗಿದೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ TCಗಳು ಅದ್ರ ಕೆಪಾಸಿಟಿ ಪ್ರಕಾರ ಲೋಡ್ ಪ್ರಕಾರ ಅಲ್ಲಿ TCಗಳು ಅಳವಡಿಸ್ಬೇಕಂತ ಕೇಳ್ತಾ ಇದೀವಿ. ಮಾದಿಗ ಸಮಾಜದ ಹಿರಿಯ ಮುಖಂಡರು, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ತಾರ್ಫೈಲ್ ಬಡಾವಣೆಯ ದಿವಂಗತ ಕಮಲಾಕರ್ ಶಿವನೂರ್ ಅವರಿಗೆ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಮಾದಿಗ ಸಮುದಾಯದ ಮುಖಂಡರು ಮತ್ತು ಮಾಜಿ ಮಹಾನಗರ ಪಾಲಿಕೆ ಕಲಬುರಗಿಯ ಸದಸ್ಯರಾದ ತಾರ್ಫೈಲ್ ಬಡಾವಣೆಯ ದಿವಂಗತ ಕಮಲಾಕರ್ ಶಿವನೂರ್ ಅವರಿಗೆ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಮುಖಂಡರಾದ ದಶರಥ್ ಕಲಗುರ್ತಿ, ಅಂಬಾರಾಯ್ ಬೆಳಕೋಟ, ಜಾನ್ ತಾರ್ಫೈಲ್, ರಾಜು ಕಟ್ಟಿಮನಿ, ರಾಜು ಹದನೂರ್, ಮಂಜುನಾಥ್ ನಾಲ್ವಾರ್ಕರ್, ಬಸವರಾಜ್ ಜವಳಿ, ಮಲ್ಲಿಕಾರ್ಜುನ ಸರಡಗಿ, ರಾಹುಲ್ ಮೇತ್ರೆ, ಅರವಿಂದ ನಾಟಿಕಾರ್, ವಿಶಾಲ್ ನೆಲ್ಲೂರ್ಕರ್, ಅವಿನಾಶ್ ಧುಮ್ಮನ್ಸೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಕಮಲಾಕರ್ ಶಿವನೂರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಶಾಂತಿ ಮತ್ತು ಆರೋಗ್ಯವನ್ನು ಎಲ್ಲ ರೀತಿಯಿಂದ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕೊಡಲಿ ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೋದರೊಂದಿಗೆ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನಾವು ಅಳವಡಿಸಿಕೊಂಡು ಇವತ್ತು ಅವರ ಸಾವಿನ ಬಗ್ಗೆ ಬಹಳ ನಮ್ಮ ಸಮಾಜ ದುಃಖಿತವಾಗಿ ಇವತ್ತು ಅವರಿಗೆ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಇವು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನಾವು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈಗ ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಹೇಳಬೇಕಾದರೆ ಭಾಳಷ್ಟಿದೆ. ಆದ್ದರಿಂದ ಅವರ ಕುಟುಂಬಕ್ಕೂ ಮತ್ತು ಅವರ ಮಕ್ಕಳಿಗೂ ಎಲ್ಲ ರೀತಿಯಿಂದ ದುಃಖ ಬರ್ತಕ್ಕಂಥ ಶಕ್ತಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಇಂದು ಕಲಬುರಗಿ ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ನಮ್ಮ ಸಮಾಜದ ಹೋರಾಟಗಾರರು ಮತ್ತು ಪಾಲಿಕೆಯ ಮಾಜಿ ಸದಸ್ಯರಾದಂಥ ಕಮಲಾಕರ್ ಶಿವನೂರವರು ಆಕಸ್ಮಿಕವಾಗಿ ಅನಾರೋಗ್ಯದಿಂದ ಸುಮಾರು ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಇಂದು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು, ಅಪಾರಂಥ ಕೊಡುಗೆಯನ್ನು ನೆನಪಿಸುವ ಮೂಲಕವಾಗಿ ಮತ್ತು ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಆ ಭಗವಂತ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ, ಅಲ್ಲದೆ ಕೂಡ ಎಲ್ಲ ಮಾದಿಗ ಸಮುದಾಯದ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಇಲ್ಲಿ ನುಡಿ ನಮನವನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಮಾಜದ ಹಿರಿಯರಾದ ಕಮಲಾಕರ್ ಸಿನ್ನೂರವರು ಮಹಾನಗರ ಪಾಲಿಕೆ ಸದಸ್ಯರಾಗಿ, ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿ ಸಮಾಜಕ್ಕೆ ಅವರು ಬೆನ್ನೆಲುಬಾಗಿ ನಿಂತಹ ಉದಾಹರಣೆಗಳು ಸಾಕಷ್ಟಿವೆ. ಅವರು ಕೊಟ್ಟಂಥ ಕೊಡುಗೆ ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೊತೆಗೆ ಅವರ ಈಗೇನು ಅಕಾಲಿಕ ಏನು ಮರಣದ ಅದು ನಮ್ಮೆಲ್ಲರಿಗೂ ಕೂಡ ತುಂಬ ದುಃಖವನ್ನು ಉಂಟು ಮಾಡಿದೆ. ಇದೇ ಸಂದರ್ಭದಲ್ಲಿ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತೇನೆ. ಸಮಾಜದ ಪರವಾಗಿ ಮತ್ತು ಇಡೀ ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಎಲ್ಲರ ಪರವೂ ಕೂಡ ಶ್ರದ್ಧಾಂಜಲಿಯನ್ನು ಸಮರ್ಪಿಸೋದ್ರ ಜೊತೆಗೆ ಅವರ ಕುಟುಂಬದವರಿಗೆ ಈ ಒಂದು ದುಃಖವನ್ನು ಸ್ಮರಿಸ್ತಕ್ಕಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿನ ನಮ್ಮ ಹಿರಿಯ ನಾಯಕರಾದ ನಮ್ಮ ಅಣ್ಣನವರಾದ ಕಮಲಾಕರ್ ಎ ಶಿವನೂರವರು ತಾರ್ಪಲ್ ಬಡಾವಣೆಯಲ್ಲಿ ಮರಣ ಹೊಂದಿದರೆಂದು ಹೇಳಲು ಸಂತಾಪ ಸೂಚಿಸುತ್ತೇನೆ. ಇವತ್ತು ಮಾದಿಗ ಸಮಾಜಕ್ಕೆ ಅತಿ ದೊಡ್ಡ ಶಕ್ತಿಯಾದ ಅವರನ್ನು ಕಳ್ಕೊಂಡಿದ್ದು ನಮಗೆ ಬಹಳ ದುಃಖಕರವಾಗಿದೆ. ಅವರು ಹಿಂದೊಮ್ಮೆ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಅವರ ಅವಧಿಯಲ್ಲಿ ನಮ್ಮ ತಾರ್ಪಲ್ ಬಡಾವಣೆಯಲ್ಲಿ ಆಗಲಿ ಅಥವಾ ಕಲಬುರಗಿಯಲ್ಲಿ ಆಗಲಿ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಏರಿಯಾಗಳಲ್ಲಿ ರೋಡಾಗಲಿ, ಕರೆಂಟಿನ ಕಂಬಗಳಾಗಲಿ, ನೀರಾಗಲಿ, ಚರಂಡಿಗಳಾಗಿ ಭಾಳಷ್ಟು ಒಂದು ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗಿರುವಂಥ ನಮ್ಮ ಕಮಲಾಕರ್ ಶಿವನೂರವರು ಮಾಧುರಿಯಾಗಿ ನಮ್ಮ ಸಮಾಜಕ್ಕೆ ಆಗಿದೆ. ಇವತ್ತು ಮಾದಿಗ ಸಮಾಜದ ಒಂದು ದೊಡ್ಡ ಶಕ್ತಿಯನ್ನು ಕಳ್ಕೊಂಡ ಅಂತಹ ಒಂದು ಭಾಸವಾಗಿರ್ತದೆ ನಮಗೆಲ್ಲರಿಗೂ. ಅದರಿಂದ ಅವರ ಮನೆಯವರಿಗೂ ಹಾಗೂ ನಮ್ಮ ಸಮಾಜದವರಿಗೂ ಎಲ್ಲರೂ ಕಲಿತು ಇವತ್ತು ದಿನ ಬಾಬು ಜಗಜೀವನ್ ರಾವ್ ಪುತ್ಥಳಿಯಲ್ಲಿ ಸಂತಾಪ ಸೂಚಿಸುತ್ತಿದ್ದೇವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.
ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಸಿಐಟಿಯು ಸಂಯೋಜಿತ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ದಿನಾಂಕ 9 ಮಾರ್ಚ್ 2026ರಂದು ಗ್ರಾಮ ಪಂಚಾಯತ್ ನೌಕರರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಹಮ್ಮಿಕೊಳ್ಳಲಾಗಿತ್ತು. ಈ ಧರಣಿ ಸತ್ಯಾಗ್ರಹದಲ್ಲಿ ಅಧ್ಯಕ್ಷರಾದ ನಾಗರಾಜ್ ಜಿ ಭಂಗೂರ್, ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ ಸುಗ್ಗಾ, ಉಪಾಧ್ಯಕ್ಷರಾದ ಭೋಜರಾಜ್ ಮಾಲಿ ಪಾಟೀಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈಭೀಮ್ ಹೊಸಮನಿ, ಜೇವರ್ಗಿ ಪ್ರಧಾನ ಕಾರ್ಯದರ್ಶಿ ಸಿದ್ದು ಗೌಡ, ಯಡ್ರಾಮಿ ಅಧ್ಯಕ್ಷರಾದ ಬಂದಗಿ ಸಾಬ್ ನದಾಬ್, ಜೇವರ್ಗಿ ಅಧ್ಯಕ್ಷರಾದ ಮಹದೇವಪ್ಪ, ಚಿಂಚೋಳಿ ಅಧ್ಯಕ್ಷರಾದ ಮಡಿವಾಳಯ್ಯ, ಕಮಲಾಪುರ ಪ್ರಧಾನ ಕಾರ್ಯದರ್ಶಿ ದುರ್ಗಪ್ಪ ಕಟ್ಟಿಮನಿ, ಕಾಳಗಿ ಅಧ್ಯಕ್ಷರಾದ ಶಿವಲಿಂಗಪ್ಪ ವಟವಟೆ, ಕಾಳಗಿ ಕಾರ್ಯದರ್ಶಿ ಶರಣಬಸಪ್ಪ ಶೇಳಗಿ, ಸೇಡಂ ಅಧ್ಯಕ್ಷರಾದ ಶಿವಶರಣಪ್ಪ ಯಾದವ್, ಸೇಡಂ ಕಾರ್ಯದರ್ಶಿ ಬಸರೆಡ್ಡಿ, ಕಲಬುರಗಿಯ ಖಜಾಂಚಿ ರಾಜ್ಕುಮಾರ್ ಪೂಜಾರಿ, ಅಫಜಲ್ಪುರ ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಜಮಾದಾರ್, ಚಿತ್ತಾಪುರ ಪ್ರಧಾನ ಕಾರ್ಯದರ್ಶಿ ಶರಣು ದಿಗ್ಗಾಂವ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಅನಿರ್ದಿಷ್ಟ ಧರಣಿಯನ್ನು ಸತತವಾಗಿ ಇವತ್ತು 3ನೇ ದಿವಸ ಕಾಲಿಟ್ಟಿದೆ. ಇಲ್ಲಿವರೆಗೂ ನಮ್ಮ ಜಿಲ್ಲಾ ಪಂಚಾಯತ್ ಯಾವುದೇ ಅಧಿಕಾರಿಗಳು ಕೂಡ ಬಂದು ನಮ್ಮ ಸ್ಥಳಕ್ಕೆ ಬಂದು ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಕಾರಣ ನಮ್ಮ ಧರಣಿ ಏನಪ್ಪ ಅಂದ್ರೆ ನಿರಂತರವಾಗಿರ್ತದೆ. ಪ್ರತಿಯೊಂದು ದಿವಸ ಪ್ರತಿಯೊಂದು ತಾಲೂಕು ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ, ಹಾಗೆ ಕಂಟಿನ್ಯೂ ಮಾಡ್ತೀವಿ. ಯಾಕಂತಂದ್ರೆ ನಮ್ಮ ಸಮಸ್ಯೆ ಏನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಆಲ್ರೆಡಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಒಳಗೆ 37ರಿಂದ 42 ಪೋಸ್ಟ್ ಖಾಲಿ ಅವ. ಅವುಗಳನ್ನು ನಾವು ಭರ್ತಿ ಮೂಲಕ ನೇಮಕ ಮಾಡ್ಕೋಬೇಕಂತೇಳಿ ನಾವು ಇದ್ರ ಧರಣಿದಾಗ ಕುಂತೀವಿ. ಅದೇ ಬಿಟ್ಟರೆ ನಮಗೆ ರಜಾ ದಿನಗಳಲ್ಲಿ ಸಿಬ್ಬಂದಿಗಳ ಮೇಲೆ ಏನಪ್ಪ ಅಂತಂದ್ರೆ ಒತ್ತಡ ಏನಪ್ಪ ಅಂದ್ರೆ ಕೆಲಸ ಮಾಡ್ಕೊಳತ್ತಾರ, ಅದನ್ನು ಅವ್ರು ಕೈ ಬಿಡಬೇಕು. ಅದ್ರಾಗ ಏನಪ್ಪ ಅಂದ್ರೆ ನಾವು ಪಿ2ದಾಗ ಮತ್ತು DCBದಾಗ ಆಸ್ತಿಗಳಿಗೆ ಏನಪ್ಪ ಅಂದ್ರೆ ವ್ಯತ್ಯಾಸ ಅದ, ಅದನ್ನು ಸರಿಪಡಿಸಬೇಕು ಅಂತೇಳಿ ಮತ್ತೊಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅದಾದಮೇಲೆ ಗ್ರೇಡ್ 1 ಕಾರ್ಯದರ್ಶಿ, ಗ್ರೇಡ್ 2 ಕಾರ್ಯದರ್ಶಿಯಿಂದ ಗ್ರೇಡ್ 1 ಕಾರ್ಯದರ್ಶಿಗಳು ಕೂಡ ಭರ್ತಿ ಮಾಡ್ಕೋಬೇಕು ಅಂತೇಳಿ ಅದನ್ನೊಂದು ಮೂಲ ನಿಯಮದಲ್ಲಿ ಅದ. ಅದು ಬಿಟ್ಟರೆ ಮತ್ತೇನಪ್ಪ ಅಂತಂದರೆ ಕರ ವಸೂಲಾತಿಯಲ್ಲಿ 40% ವೇತನ ಏನಪ್ಪ ಅಂತಂದ್ರೆ ಸಿಬ್ಬಂದಿಗಳು ಕೊಡ್ಬೇಕಂತದ. ಬಟ್ ಇಲ್ಲಿವರೆಗೂ ಯಾರೂ ಅದನ್ನು ನೇರವಾಗಿ ಏನಪ್ಪ ಅಂತಂದ್ರೆ ಕೊಟ್ಟಿಲ್ಲ. ಅದು ನಾವು CO ಸರ್ಗೆ ಮನವಿ ಮಾಡಿದ್ದೀವಿ, ಕೊಡ್ತೀವಿ ಅಂತ ಇಲ್ಲಿವರೆಗೂ 2-3 ತಿಂಗಳಾಯಿತು. ಹೇಳ್ಯಾರ ಕರೆಯಲ್ಲಿ ಅದು ಜಾರಿಗೆ ಮಾಡ್ತಾ ಇಲ್ಲ. ಅದೊಂದು ನಾವು ಭಾಳ ನಮ್ಮ ಮೇಲೆ ಭಾಳ ದಬ್ಬಾಳಿಕೆ ಮಾಡ್ಯಾರಪ್ಪ ಅಂತಂದ್ರೆ ಕರ ವಸೂಲಾತಿಯನ್ನು ಮಾಡ್ಕೊಳತ್ತಾರ, ಬಟ್ 40% ವೇತನವಂತೂ ಕೊಡ್ಲತ್ತಿಲ್ಲ. ಈಗಾಗಲೇ ಕೆಲವೊಂದು ಪಂಚಾಯತಿಗಳದಾಗ ಏನಪ್ಪ ಅಂತಂದ್ರೆ 18 ತಿಂಗಳ ವೇತನ ಕೂಡ ಬಾಕಿ ಅವ. ಅವೆಲ್ಲನೂ ಸಂಪೂರ್ಣವಾಗಿ ವೇತನ ಕೊಡ್ಬೇಕಂತೇಳಿ ನಾವು ಆಲ್ರೆಡಿ ಮನವಿ ಮಾಡೀವಿ. ಅದಾದ ನಂತರ ಯಾರು ಸಿಬ್ಬಂದಿ ಏನಪ್ಪ ಅಂತ ನಿವೃತ್ತಿ ಆದರೆ ಅವರಿಗೆ 20 ತಿಂಗಳ ಉಪದಾನ ಕೊಡ್ಬೇಕಂತದ. ಅದನ್ನು ಕೂಡ ಆಲ್ರೆಡಿ ಚಾಲ್ತಿ ಅಲ್ಲ, ಬಟ್ ಯಾರೂ ಕೊಡ್ತಾ ಇಲ್ಲ. ಇವೆಲ್ಲ ಬೇಡಿಕೆಗಳನ್ನು ಈಡೇರಿಕೆಗೆ ಏನಪ್ಪ ಅಂತಂದರೆ ನಾವು ನಿರಂತರವಾಗಿ ಇವತ್ತಿಗೂ 3ನೇ ದಿವಸ ಧರಣಿಯನ್ನು ನಾವು ಕುಂತೀವಿ. ಆದಷ್ಟು ಬೇಗನೆ ನಮ್ಮ ಜಿಲ್ಲಾ ಪಂಚಾಯತ್ ಶಿವರಾಗಿರ್ತಕ್ಕಂಥ ನಮ್ಮ DS ಕೂಡ ಬಂದೇನಪ್ಪ ಅಂತ ನಮ್ಮ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಅವ್ರ ಮೇಲೆ ಮತ್ತೊಮ್ಮೆ ಮನವಿಯನ್ನು ಮಾಡುತ್ತಾ ಕರ್ನಾಟಕ ಚಾಲಕರ ಒಕ್ಕೂಟ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕರ್ನಾಟಕ ಚಾಲಕರ ಒಕ್ಕೂಟ ಕಲಬುರಗಿ ಜಿಲ್ಲೆಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಎಲ್ಲಾ ತಾಲೂಕುಗಳಲ್ಲಿ ಬರುವ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಚ್ಛ ವಾಹಿನಿ ಮಹಿಳಾ ಸಿಬ್ಬಂದಿಗಳ ವಿವಿಧ ಸಮಸ್ಯೆಗಳು ಬಗೆಹರಿಸಬೇಕು ಎಂದು ಆಗ್ರಹಿಸಿ ದಿನಾಂಕ 11 ಮಾರ್ಚ್ 2026ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ಧರಣಿ ಸತ್ಯಾಗ್ರಹದಲ್ಲಿ ಅಧ್ಯಕ್ಷರಾದ ರುಕ್ಮಣ್ಣ ರೆಡ್ಡಿ, ಕಾರ್ಯದರ್ಶಿ ಅನಿಲ್ ದಿಗ್ಸಂಗಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಮಿತ್ರಾ ಸಿಂಗ್ ಚೌಹಾಣ್, ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಪ್ರಮೀಳಾ ಶಾದಿಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಸುಮಿತ್ರಾ ಸರ್, ಪಟ್ನಾ ಗ್ರಾಮ ಪಂಚಾಯತಿ ಸ್ವಚ್ಛವಾಹಿನಿ ಡ್ರೈವರು, ಅದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸರ್. ಸರ್ ನಮ್ಮ ಬೇಡಿಕೆ ಏನಂದರೆ ನಮ್ಮಲ್ಲಿ 50 ಪಂಚಾಯತಿ ಅಷ್ಟೇ ಗಾಡಿ ಚಾಲು ಮಾಡ್ಯಾರ್ರಿ. ಉಳಿದು ಒಂದು 200 ಪಂಚಾಯತಿ ಎಲ್ಲ ಟ್ರೈನಿಂಗ್ ತೊಗೊಂಬಂದಾರ್ರಿ. ಒಬ್ಬರಿಗೂ ಗಾಡಿ ಚಾಲು ಇಲ್ಲರಿ ಸರ್. ಗಾಡಿ ಕೇಳಕ್ಕೆ ಹೋದಾಗೆ ನಮ್ಮ ಊರಿಗೆ ಅವಶ್ಯಕತೆ ಇಲ್ಲ, ನಾವು ಮತ್ತು COಗೆ ಒಪ್ಪಿಸ್ಬಿಡ್ತೇವೆ ಗಾಡಿ ಐತೆ ಒಬ್ರದ್ದು ಹೇಳ್ತಾರೆ ರೀ. ಒಬ್ರಿಗೆ ಒಂದೊಂದು ವರ್ಷ ತನಕ ಕೆಲಸ ಮಾಡಿಸ್ಕೊಂಡು ಪೇಮೆಂಟೇ ಇಲ್ಲ, ನಮ್ಮಲ್ಲಿ ಬಜೆಟೇ ಇಲ್ಲ, ಬಜೆಟ್ ಬಂದಾಗ ಕೊಡ್ತೇವೆ, ಬಜೆಟ್ ಬಂದಾಗ ನೀವು ಕೆಲಸಕ್ಕೆ ಬರಕ್ರಿ, ಒಂದೊಂದು ವರ್ಷ ಮಾಡೋದನ್ನು ಕೊಟ್ಟಿಲ್ಲ ರೀ ಸರ್. ಆ ರೀತಿ ರೀಸನ್ ಹೇಳ್ತಾರ. ನಮ್ಮ ಬೇಡಿಕೆ ಫಸ್ಟ್ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ಗಾಡಿ ಚಾಲು ಆಗ್ಬೇಕ್ರಿ ಸರ್.
ನೆಕ್ಸ್ಟ್ ಒಂದೊಂದು ವರ್ಷದಿಂದ ಪಗಾರ ನಿಂತವ್ರಿ ಸರ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಇರಲಾರ್ದೆ ಜೀವನ ಸಾಗಿಸೋದು ಭಾಳ ಕಷ್ಟ ಅದ ರೀ ಸರ್. ಅದು ಕೊಡೋದೇ 5,000 ಕೊಟ್ಟರೆ ಹೆಂಗೆ ನಡೆಸ್ಬೋದು. ಆ 5,000 2 ವರ್ಷ ತನಕ ಒಂದೊಂದು ವರ್ಷ ತನಕ ಪೇಮೆಂಟ್ ಕೊಡ್ಲಿಕ್ಕೆ ಅಂದ್ರೆ ನಾವು ಜೀವನ ಸಾಗಿಸೋದು ಹೆಂಗೆ ರೀ ಸರ್. ಅದು ನಮಗೆ ಸಿ ಎಸ್ ಸರ್ ನಮಗೆ ಮೊದಲು ಉತ್ತರ ಕೊಡ್ಬೇಕು ರೀ. 1 ವರ್ಷ ಆಯ್ತು ರೀ ಸರ್, ನಮಗೆ ಒಟ್ಟೆ ಟ್ರೈನಿಂಗ್ ಇಲ್ಲ ರೀ. ಮೊದಲು ಸಂಸ್ಥೆದವರು ಒಂದು 50 ಪಂಚಾಯತಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿರು. ಅವಾಗ ಏನೋ ತಿಂಗಳಿಗೆ ನಾವು ಒಂದು ಸಿ ಒ ಸರ್ಗೂ ಸಮಸ್ಯೆ ಹೇಳ್ತಿದ್ದೇವೆ, ಪಿ ಡಿ ಒಸ್ಗಳದ್ದು ಎಲ್ಲ ಸಮಸ್ಯೆ ಹೇಳ್ತಿದ್ದೇವೆ ಸರ್. ಈಗ ನಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದಂಗೆ ಆಗ್ಯದ್ರಿ ಸರ್. ನಮಗೆ ಸಾಹಸದವ್ರು ಬೇಕೇ ಸರ್ ಸಪೋರ್ಟಿಗೆ. ಇಲ್ಲ ಅಂದ್ರೆ ಇವರೇ ನಮಗೆ ಸಪೋರ್ಟ್ ಮಾಡಿ ತಿಂಗಳ ಮೀಟಿಂಗ್ ಕರಿಬೇಕು. ನಮ್ಮದು ಏನೇ ಸಮಸ್ಯೆ ಇದ್ರೂ ಕೇಳ್ಬೇಕ್ರಿ ಸರ್. 5,000ದಾಗ ನಮಗೆ ಜೀವನ ಸಾಗಿಸೋದು ಆಗಲ್ಲ ಸರ್. ನಮಗೆ ಮಿನಿಮಮ್ ಅಂದ್ರೂ 15,000ರಿಂದ 10,000 ತನಕ ಪೇಮೆಂಟ್ ಬೇಕ್ರಿ ಸರ್. ನಮಗೆ ಪೇಮೆಂಟ್ ಹೆಚ್ಚಿಗೆ ಮಾಡಬೇಕು. ಅಷ್ಟೆಲ್ಲ ಮಾಡತ್ತನ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಸರ್. ಇವತ್ತು ನ್ಯಾಯ ಬೇಡಿಕೆ ಬಂದಿದ್ದೆವು. ನಾವು ಬೆಂಗಳೂರು ತನಕ ಹೋಗಿದ್ದೇವೆ ಸರ್. ಅದು ಪ್ರಿಯಾಂಕ್ ಸರ್ನು ನಮ್ಗೆ ಏನು ಹೇಳಿದ್ರು, ಎಲ್ಲ ಪಿ ಡಿ ಒಸ್ಗಳಿಗೆ ಸಿ ಇ ಒಗಳಿಗೆಲ್ಲ ಫೋನ್ ಹಚ್ಚಿ ಇವ್ರದ್ದು ಸಮಸ್ಯೆ ಕ್ಲಿಯರ್ ಮಾಡಿರಿ ಅಂತ ಹೇಳಿದ್ರು. ಅವ್ರಿಗೂ ಸ್ಪಂದನೆ ಮಾಡಲಿಲ್ಲ ಸರ್. ಅದೇ ರೀತಿ ಕಮಿಷನರ್ ಆಫೀಸ್ಗೆ ಹೋದ ಆ ಮೇಡಮ್ ಕೂಡ ಎಲ್ಲರಿಗೂ ಫೋನ್ ಹಚ್ಚಿ ಹೇಳಿದ್ರಿ. ಹ್ಞೂ ಅಂತಾರೆ ಸರ್, ಒಟ್ಟೆ ಕೆಲಸ ಮಾಡೋಕ್ಕೆ ತಯಾರಿಲ್ಲ ರೀ. ನೀವು ಸಂಬಂಧ ಇಲ್ಲ ಅಂತ ಕೇಳಕತ್ತೀರಿ ಸರ್. ನಾವು ಯಾರಿಗೆ ಸಂಬಂಧ ಅನ್ನೋದು ಇವತ್ತು ಸಿ ಎಸ್ ಸರ್ ನಮಗೆ ಫಸ್ಟವಾಗಿ ಹೇಳ್ಬೇಕು ರೀ. ಸಂಬಂಧ ಇದ್ದೇವಾ ಇಲ್ಲ ಅಂದ್ರೆ ಅಷ್ಟು ಗಾಡಿ ಅವ್ರ ಪಂಚಾಯತಿಗೆ ಹಚ್ಚಿಬಿಡ್ತೇವೆ ರೀ. ಮುಂದೆ ನಾವು ಏನು ಮಾಡಬೇಕು ಅದು ಮಾಡ್ತೇವೆ ರೀ ಸರ್. ಅವ್ರು ನಮಗೆ ಟ್ರೈನಿಂಗ್ ಕೊಡೋದಿದ್ದಿದ್ದಿಲ್ಲ. ಎಲ್ಲ ಬಿಟ್ಟು ಏನಂತಾರೆ ರೀ, ನೀವು ಸಂಘಕ್ಕೆ ಸೇರಿದವರು, ನೀವು ನಮಗೆ ಪಂಚಾಯತಿಗೆ ಸಂಬಂಧ ಇಲ್ಲ ಅಂತಾರೆ ರೀ. ಆದರೆ ಇವ್ರು ಪಂಚಾಯತಿ ತ್ರೋಲಿಂದ ತೊಗೋಬಾರ್ದಿತ್ತು ರೀ ಸರ್. ನಮಗೆ ಸಂಜೀವಿನಿ ತ್ರೋಲಿಂದ ತೊಗೊಳ್ಳೋದಿತ್ತು, ಅಲ್ಲೇ ಪೇಮೆಂಟ್ ಕೊಡ್ಬೇಕಿತ್ತು ರೀ. ನಾವು ಸಂಜೀವಿನಿಗೂ ಸಂಬಂಧ ಇಲ್ಲ, ಈ ಕಡೆ ಪಂಚಾಯತಿಗೂ ಸಂಬಂಧ ಇಲ್ಲ ಅಂದ್ರೆ ನಾವು ಯಾರಿಗೆ ಸಂಬಂಧ ಇದ್ದೇವೆ ಅನ್ನೋದು ಇವತ್ತು ಕೇಳಕ್ಕೆ ಬಂದಿದ್ದೇವೆ ಸರ್. ನಾವು ಎಲ್ಲರೂ ಇದು ಪ್ರಿಯಾಂಕ್ ಸರ್ ಹೇಳಿದ್ರು, ಸಿ ಇ ಆಫೀಸ್ಲಿಂದ ಹೇಳಿದ್ರು, ಎಲ್ಲರೂ ಹೇಳಿದ್ರು ಪಿ ಡಿ ಒಗಳು ಒಟ್ಟೆ ಬಗ್ಗಲಾಗ್ಯಾರ ಸರ್. ಅವ್ರು ಬಗ್ಗದೇನೋ ನಮ್ಮಲ್ಲಿ ಬಜೆಟೇ ಇಲ್ಲ ಅಂತ ಹೇಳ್ತಾರೆ ರೀ. ಆ ಬಜೆಟ್ ಇಲ್ಲ. ಈಗ ನೀವು ಮನೆ 30 ರೂಪಾಯಿ ತೊಗೊಂಡು ನಿಮ್ಮ ಪೇಮೆಂಟ್ ಮಾಡ್ಕೋಬೇಕು. ಆ ಕೆಲಸ ನಾವ್ಯಾಕೆ ಮಾಡ್ರಿ ಸರ್? ಭಿಕ್ಷಾ ಬೇಡ ಕೆಲಸ. ನೀವು ಒಂದು 30 ರೂಪಾಯಿ ಕೊಡು ಅಂದಾಗ ಜನ ಏನು ಹೇಳ್ತಾರೆ ರೀ, ನಿಂಗೆಲ್ಲ ಪಂಚಾಯತಿ ಪಗಾರ ಕೊಡ್ತದ, ನೀ ತಿಲ್ಲಕ್ಕೆ ಕೇಳ್ತೇನು, ಕಸ ಕೊಡ್ರೇನ ಈಕೆ ಎಲ್ಲ ಮಾರ್ಕೊಂಡು ಈಕಿನ ಸ್ವಂತಕ್ಕೆ ಯೂಸ್ ಮಾಡ್ಕೋತಾಳ ಅನ್ನೋ ರೀತಿ ಜನ ಮಾತಾಡ್ತಾರೆ ರೀ. ನಾವು ಅಲ್ಲಿ ಎಷ್ಟು ಹೀಯಾಳಿಸ್ತಾರೆ ಜನ, ನಾವು ಎಷ್ಟು ಚೀಮರಿಯಾಗಿ ಬರ್ತೇವೆ ಅನ್ನೋದು ನಮಗೆ ಅಷ್ಟೇ ಗೊತ್ತದಾರೆ ಸರ್. ಇವರು ಆಫೀಸ್ನಾಗ ಕೂತಿ ಮಾತು ಹೇಳ್ದಂಗೆ ಅಲ್ರಿ. ಎಲ್ಲನೂ ನಾವು ಕೆಳಗೆ ಬಂದು ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಇವ್ರ ಸಮಸ್ಯೆ ಏನು. ಈಗ ಹೆಲ್ಪರ್ಗಳಿಗೆಲ್ಲ 1 ವರ್ಷದ ಹಿಂದೆ ಬಟ್ಟೆ ಕೊಟ್ಟರು ರೀ. ಗ್ಲೋಸ್ ಇರಲ್ಲ, ಬೂಟ್ ಇರಲ್ಲ. ಅವ್ರಿಗೆ ತಿಂಗಳ ಅವ್ರದ್ದು ಹೆಲ್ತ್ ಹೆಂಗೆ, ಅವ್ರ ಹೆಲ್ತ್ ಬಗ್ಗೆನು ಯಾವತ್ತೂ ವಿಚಾರ ಇಲ್ಲ ರೀ. ಆದ್ರೆ ಕೆಲಸ ಮಾಡ್ಬೇಕಟ್ಟೆ. ಒಂದು ಫೋಟೋ ತಗೊಳಕ್ಕೆ ಬರ್ತಾರೆ ರೀ ಎಲ್ಲರೂ. ಯಾವ ರೀತಿ ಕೆಲಸ ಮಾಡ್ಲತ್ತೀರಿ ಒಂದು ಫೋಟೋ ತಗೊಳಕ್ಕೆ ಬರ್ತಾರೆ. ಆ ಫೋಟೋಗೋಸ್ಕರ ನೀವು ಮಾಡ್ತಿರ್ಬೇಕು. ನಾವು ನಿಯತ್ತಾಗಿ ಕೆಲಸ ಮಾಡ್ತಿದ್ದೇವೆ, ನಿಯತ್ತಾಗಿ ನಮಗೆ ಪೇಮೆಂಟ್ ಕೊಡ್ರಿ, ನಿಯತ್ತಾಗಿ ಎಲ್ಲರಿಗೂ ಕೆಲಸ ಹಚ್ಚಿರಿ ಅಂತ ಹೇಳತ್ತೀನಿ ರೀ ಸರ್. ಕರ್ನಾಟಕ ಚಾಲಕರ ಒಕ್ಕೂಟ ಮಹಿಳಾ ಘಟಕದ ವತಿಯಿಂದ ಇವತ್ತು ಏನು ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆ ತಿಮ್ಮಾಪುರ ಚೌಕ್ನಿಂದ ಜಿಲ್ಲಾ ಪಂಚಾಯತಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಬಂದಿದ್ದೇವೆ ಸರ್. ನಾವು ಅವರಿಗೆ 1 ವರ್ಷ ಆಯಿತು, 6 ತಿಂಗಳಾಯಿತು, ಮತ್ತೊಂದು 15 ತಿಂಗಳು ಪಗಾರೇ ಕೊಟ್ಟಿಲ್ಲ. ಒಂದೊಂದು ತಲೆ ಗಾಡಿನೂ ಕರೆಕ್ಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ರೀ. ಅಲ್ಲಿಂದ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಾಹೇಬ್ರ ಬಳಿ ಪ್ರಿಯಾಂಕಾ ಸರ್ ಹತ್ರ ನಾವು ಹೋದಾಗೂ ಅವರು ಸರ್ ನಮ್ಗೆ ರೆಸ್ಪಾನ್ಸ್ ಕೊಟ್ಟು ಅಲ್ಲಿ ಬೆಂಗಳೂರು ಕಮಿಷನರ್ಗೆ ಹೇಳಿ ಇಲ್ಲಿ ಜಿಲ್ಲಾ ಪಂಚಾಯತಿ ಸಿ ಒ ಅವರಿಗೆ ಹೇಳ್ಯಾರಿ. ಅಲ್ಲಿಂದ ಬಂದ ಮಕ್ಕ ಇಲ್ಲಿ ಮಾಡ್ತೀವಿ ಅಂತ ಎಲ್ಲ ಹೇಳ್ತೀರಿ ಸರ್. ಇಲ್ಲಿ ಬಂದ ಮಕ್ಕ ಮತ್ತು ಅದೇ ರೀತಿ ಪಂಚಾಯತಿದಾಗ ಪಿ ಡಿ ಒಗಳದು ಮತ್ತಂದ್ರೆ ಬಿಲ್ ಕಲೆಕ್ಟರ್ಗಳದು ಅಧ್ಯಕ್ಷಂದು ಇದೇ ಸಮಸ್ಯೆ ಅದ ಸರ್. ಇಲ್ಲಿ ಮಂತ್ಲಿ ಅಲ್ಲಿ ಪೇಮೆಂಟ್ ಯಾರಿಗೂ ನಮ್ಮ ಪಂಚಾಯತಿ ಮಹಿಳಾದವ್ರಿಗೆ ಯಾರಿಗೂ ಇವತ್ತಿಗೆ ಪಗಾರ ಆಗಿಲ್ಲ ರೀ. ಒಂದೊಂದು ವರ್ಷದ ಪಗಾರ ಸರ್. ಅವ್ರ ಫ್ಯಾಮ್ಲಿ ಹೆಂಗೆ ಸಂಸಾರ ಹೆಂಗೆ ಮಾಡಬೇಕು. ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಗಾಡಿ ತೊಗೊಂಡು ಹೋಗ್ತಾರೆ ಸರ್. ಅದು ಗಾಡಿಗೂ ಕರೆಕ್ಟ್ ಡಾಕ್ಯುಮೆಂಟ್ಸ್ನು ರನ್ನಿಂಗ್ ಇಟ್ಟಿಲ್ಲ ರೀ. ಇನ್ಸೂರೆನ್ಸ್ ಇಲ್ಲ, ಬ್ಯಾಟ್ರಿ ಇದ್ರೆ ಬ್ಯಾಟ್ರಿ ಇಲ್ಲ, ಎಣ್ಣೆ ಹಾಕಲ್ಲ, ಇವೆಲ್ಲ ಸಮಸ್ಯೆ ಬಕ್ಕೊಳವು ಸರ್. ಇದ್ರ ಸಲಕ್ಕೆ ನಾವು ಇಲ್ಲಿ 2 ಸಾರಿ 3 ಸಾರಿ ಶಿವರಿಗೂ ಮನವಿ ಕೊಟ್ಟಿವಿ ಸರ್. ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಇವತ್ತು ಪಾದಯಾತ್ರೆ ಮುಖಾಂತರ ಧರಣಿ ಸತ್ಯಾಗ್ರಹ ಮಾಡ್ಲತ್ತೀವಿ ಸರ್. ಮುಂದಿನ ದಿನದಾಗ ಇದು ಕ್ರಮ ಕೈ ತೋಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ ಸರ್. ಮಾರ್ಚ್ 14ರಂದು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಕೌನ್ಸಿಲ್ ವತಿಯಿಂದ ನಮ್ಮೂರ ಶಾಲೆ ಉಳಿಸಿ ಕಲ್ಯಾಣ ಕರ್ನಾಟಕ ವಲಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವೆಂಕಟೇಶ್ ದೇವದುರ್ಗ ಅವರು ತಿಳಿಸಿದ್ದಾರೆ. ಈ ಒಂದು ಪತ್ರಿಕೆಗೋಷ್ಠಿಯ ಮುಖ್ಯ ಉದ್ದೇಶನೇ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. AIDS ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಡೀ ರಾಜ್ಯಾದ್ಯಂತ ಒಂದು ಭಾಳ ದೊಡ್ಡ ಹೋರಾಟ ನಡೆಸ್ತಿದೆ ಕಳೆದ 6-7 ತಿಂಗಳಿಂದ. ನಿಮಗೆಲ್ಲ ಆಲ್ರೆಡಿ ತಿಳಿದಂತಾನೆ ಇವತ್ತೇನು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇವತ್ತು KPS ಮ್ಯಾಗ್ನೆಟ್ ಶಾಲೆಗಳಂತೇಳಿ ಇಡೀ ರಾಜ್ಯದಲ್ಲಿ 6,000 ಸರ್ಕಾರಿ ಶಾಲೆಗಳನ್ನು ಕೊಡ್ತೀವಿ, ಅದ್ರ ಜವಾಬ್ದಾರಿ ಮಾತ್ರ ನಾವು ತೊಗೊಳ್ತೀವಿ ಅಂತ ಹೇಳಿ ಇನ್ನು ಮುಂದೆ ಪಂಚಾಯಿತಿಗೆ ಒಂದು ಶಾಲೆಗಳು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಸುತ್ತಮುತ್ತ 3ರಿಂದ 5 ಕಿಲೋಮೀಟರ್ ಒಳಗಡೆ ಬರುವಂಥ ಎಲ್ಲ ಶಾಲೆಗಳನ್ನ ಅವರು ವಿಲೀನ ಮಾಡ್ತೀವಿ, ವಿಲೀನ ಅಂದರೆ ಮರ್ಜ್ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತ ಹೇಳಿ ಅವರು 40,000
ಸರ್ಕಾರಿ ಶಾಲೆಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬಂದ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಆಲ್ರೆಡಿ ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಫಸ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋದರು. ಅಲ್ಲಿಯೂ ಕೂಡ ಭಾಳ ದೊಡ್ಡ ಹೋರಾಟ ಆದಮೇಲೆ ಅದು ವಾಪಸ್ ಆಯಿತು. ಸೊ ಇಲ್ಲಿ ನಮ್ಮ ಭಾಗದಲ್ಲಿ ಅದರಲ್ಲಿ ಈ ಒಂದು ನೀತಿಯ ಮೊದಲನೇ ಒಂದು ಭಾಗದಲ್ಲಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ 800 KPS ಶಾಲೆಗಳನ್ನ ಇವತ್ತು ಸ್ಟಾರ್ಟ್ ಮಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 300 KPS ಶಾಲೆಗಳವರು ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮಗೆಲ್ಲ ಆಲ್ರೆಡಿ ತಿಳಿದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದು ಶಂಕುಸ್ಥಾಪನೆಯನ್ನು ಕೂಡ ಮಾಡಿ ಹೋಗಿದ್ದಾರೆ. ಸೊ ಅಲ್ಲಿ ನಾವುಗಳು ಇದನ್ನು ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಇಡೀ ಶಿಕ್ಷಣ ಇವತ್ತು ಬಡವರಿಂದ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ. ಸೊ ಅಲ್ಲಿ ಇನ್ನು ಮುಂದೆ ಹಳ್ಳಿಗಳಲ್ಲಿರುವಂಥ ಶಾಲೆಗಳನ್ನ ಇವತ್ತು ಅವರು ಬಂದ್ ಮಾಡಕ್ಕೆ ಹೊರಟಿದ್ದಾರೆ. ಪಂಚಾಯತಿಗೆ ಬಂದು ಇವತ್ತು ಓದಬೇಕು. ಯಾವ ಊರಲ್ಲಿ ಪಂಚಾಯತಿ ಇದೆ ಆ ಊರಲ್ಲಿ ಬಂದು ಮಕ್ಕಳು ಇವತ್ತು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರದಿಂದ ಬಂದು ಓದಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗೆ ಅವ್ರು ಹೇಳ್ತಿರೋದು, ನಾವುಗಳು ಎಲ್ಲ ಹಳ್ಳಿಗಳಿಗೂ ಕೂಡ ಬಸ್ ಸೌಲಭ್ಯಗಳು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಆ ಬಸ್ ಸೌಲಭ್ಯದ ಖರ್ಚು ವೆಚ್ಚ ಹೆಂಗೆ, ಆಮೇಲೆ ಆ KPS ಶಾಲೆಗಳು ಯಾರು ನಡೆಸ್ಕೊಂಡು ಹೋಗ್ತಾರೆ, ಇದು ಕೇಳಿದಾಗೆ ಅವರೊಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ ಅಕ್ಟೋಬರಲ್ಲಿ. ಅದರಲ್ಲಿ ಕ್ಲಿಯರ್ ಆಗಿದೆ, ಆ ಶಾಲೆಯ ಎಲ್ಲ ಖರ್ಚು ವೆಚ್ಚಗಳನ್ನ ಆ ಶಾಲೆ SDMCನೇ ಅದರ ಮೂಲ ಸೋರ್ಸ್ಗಳನ್ನ ಹುಡುಕ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಬಸ್ಸಿಗೂ ಕೂಡ ಆ ಪೇರೆಂಟ್ಸೇ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇದು ಅದರ ಮುಖ್ಯ ಉದ್ದೇಶ. ಜೊತೆಗೆ ಅವ್ರು ಹೇಳ್ತಿರೋದು, ಇನ್ನು ಮುಂದೆ LKG to PUC ಒಂದ್ಸಲ ಅಡ್ಮಿಷನ್ ಮಾಡಿದ್ರೆ ಮುಗೀತು, ನಾವು 1ನೇಯಿಂದನೇ ಕಂಪ್ಯೂಟರ್ ಕಲಿಸ್ತೀವಿ, ಇಂಗ್ಲೀಷ್ ಮೀಡಿಯಂ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 6th ಇಂದ ಸ್ಕಿಲ್ ಎಜುಕೇಷನ್ ಕೊಡ್ತೀವಿ ಅಂತೇಳಿ ಈ ಪಾಲಿಸಿ ತೊಗೊಂಬರ್ತಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 300 KPS ಶಾಲೆಗಳನ್ನ ಏನು ಸ್ಟಾರ್ಟ್ ಮಾಡ್ತಿದ್ದಾರೆ, ಇದಕ್ಕೆ ಈ ಭಾಗದಲ್ಲಿ ಇರುವಂಥ ಈ ಭಾಗದ ಅಭಿವೃದ್ಧಿಗಾಗಿರುವಂಥ KKRDB ಫಂಡ್ಸ್ನ ಯೂಸ್ ಮಾಡ್ತಿದ್ದಾರೆ. ಈ ಭಾಗದ ಜನಗಳ ದುರ್ಭಾಗ್ಯ ಹೆಂಗಿದೆ ಅವ್ರದ್ದು ಅಂತಂದರೆ, ಈ ಭಾಗದಲ್ಲಿ ಶಾಲೆಗಳು ಕಳ್ಕೋಬೇಕು, ಜೊತೆಗೆ ಜನಗಳೇನಿವತ್ತು ತಮ್ಮ ತೆರಿಗೆಯಿಂದ ಈ ಭಾಗದ ಅಭಿವೃದ್ಧಿಗಿರುವಂಥ ದುಡ್ಡು ಕೂಡ ಕಳ್ಕೊಳ್ತಿದ್ದಾರೆ ಈ ಭಾಗದ ಜನಗಳು. ಇದು ಇವತ್ತು ಪರಿಸ್ಥಿತಿ. ಸೊ ಇದನ್ನು ನಾವು ಇವತ್ತು ವಿರೋಧಿಸಿಬಿಟ್ಟು ಮಾರ್ಚ್ 14ನೇ ತಾರೀಕು ಇಲ್ಲೇ ಕನ್ನಡ ಇದನ್ನು ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ 7 ಜಿಲ್ಲೆಗಳು ಸೇರಿಬಿಟ್ಟು ನಾವು ಭಾಳ ದೊಡ್ಡ ಹೋರಾಟ ನಡೀತಿದೆ. ಈ ಒಂದು ಸಮಾವೇಶಕ್ಕೆ ರಾಜ್ಯದ ಅಂದರೆ 7 ಜಿಲ್ಲೆಗಳ ರೈತರು, ಕಾರ್ಮಿಕರು, ಪೋಷಕರು, ಸಾವಿರಾರು ಜನ ಈ ಸಮಾವೇಶಕ್ಕೆ ಸೇರ್ತಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಇರೋದು KPS ಮ್ಯಾಗ್ನೆಟ್ ಶಾಲೆಗಳನ್ನ ಇವರು ವಾಪಸ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡಬಾರ್ದು. ಯಾಕೆ ಬಂದ್ ಮಾಡಬಾರ್ದು ಅಂತಂದರೆ, ಇವತ್ತು ನೀವೆಲ್ಲ ಇಲ್ಲಿರೋರು ನಾವುಗಳು ಕೂಡ ಇಲ್ಲಿ ಇದ್ದೀವಿ ಅಂತಂದರೆ ಇದಕ್ಕೆ ಬೇಸಿಕ್ ಇರೋದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿವಿ ಅಂತ ಇಲ್ಲಿ ಬಂದಿದ್ದೀವಿ. ಇವಾಗ ಸರ್ಕಾರಿ ಶಾಲೆಗಳೇ ಇಲ್ಲ, ಹಳ್ಳಿಗಳಲ್ಲಿ ಶಾಲೆಗಳಿಲ್ಲ ಅಂದರೆ ಮುಂದೆ ಶಿಕ್ಷಣ ಉಳಿಯಲ್ಲ. ಅದು ಮುಂದೆ ದುಡ್ಡಿದ್ದ ಸೊತ್ತಾಗುತ್ತೆ. ಯಾರ ಹತ್ರ ದುಡ್ಡಿದೆ ಅವ್ರು ನೀವು ಓದಬೇಕು. ಸೊ ಇಲ್ಲಿ ನಾವು ಸುಮಾರು ಹಳ್ಳಿಗಳಲ್ಲಿ ಹೋದಾಗೆ ಜನಗಳ ಹೇಳ್ತಿರೋ ಮಾತು, ಕೆಲವು ತಾಂಡಗಳು ಎಸ್ಪೆಷಲಿ ಈ ಗುಲ್ಬರ್ಗ ಭಾಗದಲ್ಲಿ ತಾಂಡಗಳಲ್ಲಿರುವಂಥ ಶಾಲೆಗಳು ಬಂದಾಗ್ತಿದೆ. ಅವರಲ್ಲಿ ನಾವು ಮೀಟಾಗಿ ಭೇಟಿಯಾಗಿ ಅವ್ರಿಗೆ ಕೇಳಿದಾಗೆ ಅವ್ರು ಹೇಳ್ತಿರೋದು, ನಮಗೆ ಇಷ್ಟು ದಿನ ಊರಂತ ಕರಿತಿರ್ಲಿಲ್ಲ, ತಾಂಡ ಅಂತ ಕರಿತಿರ್ಲಿಲ್ಲ, ಕಾಡ್ ಅಂತ ಕರಿತಿದ್ರು. ಇವತ್ತು ಊರಂತ ಯಾಕೆ ಹೆಸರು ಬಂದಿದೆ ಅಂದರೆ, ನಮ್ಮೂರಲ್ಲಿ ಶಾಲೆಗಳಿದ್ದಾವೆ ಅದಕ್ಕೆ ಊರಂತ ಕರಿತಿದ್ದಾರೆ. ಈಗ ಶಾಲೆಗಳು ಬಂದಾದ್ರೆ ಮತ್ತೆ ನಮ್ಮನ್ನ ಕಾಡ್ ಅಂತ ಕರೀತಾರೆ, ಊರಂತ ಪರಿಗಣನೆ ಮಾಡಲ್ಲ. ಇಲ್ಲಿ ಸರ್ಕಾರಿ ಶಾಲೆ ಬಂದ್ ಆಗಬಾರ್ದು ಅಂತ ಜನಗಳಿಗೆ ಎಕ್ಸ್ಪ್ರೆಸ್ ಮಾಡ್ತಿರೋ ಇದು ಇರೋದು. ಸೊ ಇಲ್ಲಿ ನಮ್ಗಳಿಗೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೇನೆ ಒಂದು ಟೈಮಲ್ಲಿ ಶಿಕ್ಷಣ ಕೆಲವರಿಗೆ ಅಂತ ನಿಂತು, ಅದ್ರ ವಿರುದ್ಧ ಈ ದೇಶದ ಮಹಾನ್ ವ್ಯಕ್ತಿಗಳಾದಂಥ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಪಂಡಿತ್ ತಾರಾನಾಥ್, ಈ ಥರ ಹಲವಾರು ಮಹಾನ್ ವ್ಯಕ್ತಿಗಳು ಇಡೀ ಜೀವನ ಕೊಟ್ಟಿದ್ದಾರೆ. ಶಿಕ್ಷಣ ಎಲ್ರಿಗೂ ಸಿಗಬೇಕು, ಶಿಕ್ಷಣ ಸಾರ್ವಜನಿಕ ಎಲ್ಲ ಯಾವುದೇ ತಾರತಮ್ಯ ಇಲ್ಲಾರ್ದೇನೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕಂತೇಳಿ ಆಶಯ ಇಟ್ಕೊಂಡು ಅವರನ್ನು ಹೋರಾಟ ಮಾಡಿದ್ರು. ಈ ಒಂದು ಆಶಯಕ್ಕೆ ಇವತ್ತು ಸರ್ಕಾರ ಕೊಡ್ಲಿ ಪೆಟ್ಟು ಕೊಡ್ತಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva.
Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arajiva, where ancient wisdom meets modern wellness.